ನಮಸ್ತೆ ಸ್ನೇಹಿತರೆ. ಇವತ್ತಿನ ದಿನ ಅತ್ಯುತ್ತಮವಾದ ಮಾಹಿತಿಯೊಂದಿಗೆ ಆರಂಭ ಮಾಡೋಣ. ಹಲವಾರು ಜನರಲ್ಲಿ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ. ಅಂದ್ರೆ ನಾವು ಎಷ್ಟೇ ದುಡಿದರೂ ಕೂಡ ನಮ್ಮ ಮನೆಯಲ್ಲಿ ಹಣ ನಿಲ್ಲೋದಿಲ್ಲ ಹಾಗೂ ಖರ್ಚುಗಳು ಹೆಚ್ಚಾಗ್ತಾ ಇದೆ ಎಂಬ ಒಂದು ಕಾರಣ ಚಿಂತೆ ಅವರಲ್ಲಿ ಕಾಡ್ತಾ ಇರುತ್ತೆ. ಇದಕ್ಕೋಸ್ಕರ ಒಂದು ಸರಳ ಉಪಾಯ ಅಂದ್ರೆ ಒಂದು ಟಿಪ್ಸ್ ಅಂತಾನೆ ತಿಳ್ಕೊಳ್ಳಿ. ಹೌದು, ಅಂದರೆ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಹಣದ ನೋಟನ್ನು ತೆಗೆದುಕೊಂಡು ಅದರ ಮೇಲೆ ಒಂದು ಚಿಕ್ಕ ಆಮೆಯ ಮೂರ್ತಿಯನ್ನು ಇಡಿ. ಇದನ್ನು ನಿಮ್ಮ ದೇವರ ಮನೆಯಲ್ಲಿ ಸದಾ ಇಡುವುದರಿಂದ ಈ ಹಣದ ಅಭಾವದಿಂದ ಹಾಗೂ ಖರ್ಚುಗಳು ಹೆಚ್ಚಾಗ್ತಾ ಇದ್ರೆ ಆ ಸಮಸ್ಯೆಯಿಂದ ಪಾರಾಗಬಹುದು. ಹೌದು, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ನಮ್ಮ ಸನಾತನ ಕಾಲದಿಂದಲೂ ಹಲವಾರು ಪದ್ಧತಿ ಕ್ರಮಗಳನ್ನು ನಮ್ಮ ಸಮಸ್ಯೆಗಳಿಗೆ ಪರಿಹಾರವಾಗಿ ಬಳಸುತ್ತೇವೆ. ಅದರಲ್ಲೂ ಮನೆಯಲ್ಲಿರುವ ವಸ್ತುಗಳು ಕೂಡ, ಅಂದರೆ ಅಡುಗೆಗೆ ಬಳಸುವ ಪದಾರ್ಥಗಳು ನಮ್ಮ ನಿತ್ಯ ಜೀವನದಲ್ಲಿ ಬರುವ ಸಮಸ್ಯೆಗಳಿಗೆ, ಅಂದರೆ ಆರೋಗ್ಯದ ವಿಚಾರ ಅಥವಾ ಆರ್ಥಿಕ ಮಾನಸಿಕ ವಿಚಾರಕ್ಕೆ ಸಂಬಂಧಿಸಿದಂತೆ ಪರಿಹಾರವಾಗಿ ಬಳಸುತ್ತೇವೆ. ಅದರಲ್ಲೂ ಕೆಲವು ಅಡುಗೆ ಪದಾರ್ಥಗಳು ಅರಿಶಿಣ, ಉಪ್ಪು, ಸೋಂಪು ಅಥವಾ ಇತರ ಮಸಾಲ ಪದಾರ್ಥಗಳನ್ನು ಕೂಡ ಕೆಲವೊಂದು ನಿರ್ದಿಷ್ಟ ಗ್ರಹಗಳಿಗೆ ಸಂಬಂಧಪಟ್ಟಿದೆ. ಹೀಗಿರುವಾಗ ನಮಗೆ ಕಾಡುತ್ತಿರುವ ಗ್ರಹ ದೋಷದಿಂದ ಪಾರಾಗಲು ಸರಳವಾಗಿ ನಾವು ಈ ಕೆಲವು ವಸ್ತುಗಳನ್ನು ಬಳಸಬಹುದು. ಹೌದು ಸ್ನೇಹಿತರೆ, ನಿಮ್ಮ ನಿತ್ಯ ಜೀವನದಲ್ಲಿ ಆಹಾರದಲ್ಲಿ ಸ್ಥಾನದಲ್ಲಿ ಕೆಲವು ನಿರ್ದಿಷ್ಟ ವಸ್ತುಗಳನ್ನು ಬೆಳೆಸುವುದರಿಂದ ವ್ಯಕ್ತಿಯ ಅದೃಷ್ಟ ಬದಲಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಷ್ಟಗಳು ಸಾಮಾನ್ಯ, ಆದರೆ ಕಷ್ಟಗಳಿಂದ ಪಾರಾಗುವುದು ಬುದ್ಧಿವಂತರ ಲಕ್ಷಣ. ಹೀಗಿರುವಾಗ ನಾವು ಇವತ್ತಿನ ದಿನ ನಿಮ್ಮ ಕಠಿಣ ಸಮಸ್ಯೆಗಳಿಗೆ ಪರಿಹಾರವಾಗಿ ನಿಮ್ಮ ಮನೆಯಲ್ಲಿರುವ ಕೆಲವೊಂದು ವಸ್ತುಗಳು, ಅದರಲ್ಲೂ ಜೀರಿಗೆಯನ್ನು ಬಳಸಿ ಯಾವ ರೀತಿ ನೀವು ಸಕ್ಸಸ್ ಅನ್ನ ಕಾಣಬಹುದು ಎಂಬುದರ ಬಗ್ಗೆ ತಿಳಿಯೋಣ. ಹೌದು, ಜೀರಿಗೆಯು ಎಲ್ಲರಿಗೂ ತಿಳಿದಿರುವ ಒಂದು ಸಾಮಾನ್ಯ ವಸ್ತು. ಈ ಜೀರಿಗೆಯು ಉತ್ತಮ ಆರೋಗ್ಯಕ್ಕಾಗಿ ಬಳಸಲಾಗುತ್ತದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಎಂದು ಕೂಡ ಹೇಳಲಾಗಿದೆ. ಇದರಿಂದ ನಿಮ್ಮ ಸಾಲಗಳು ಕೂಡ ಕರಗುತ್ತವೆ. ಹೌದು ಸ್ನೇಹಿತರೆ, ಎಂಬ ಮಾತು ಕೂಡ ಅಷ್ಟೇ ಸತ್ಯ. ಜೀರಿಗೆ ರಾಹುಕೇತುವನ್ನು ಪ್ರತಿಬಿಂಬಿಸುತ್ತದೆ. ಮೊದಲನೆಯದಾಗಿ ಜೀರಿಗೆಯನ್ನು ಮೊಸರಿನಲ್ಲಿ ಹಾಕಿ ಸೇವನೆ ಮಾಡುವುದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿಗಾಗಿ ನೀವು ಈ ಜೀರಿಗೆಯನ್ನ ಬಳಸಬಹುದು. ಮಂಗಳವಾರ ಅಥವಾ ಶುಕ್ರವಾರ ಈ ಒಂದು ಜೀರಿಗೆಯನ್ನು ಕೆಂಪು ಬಟ್ಟೆಯಲ್ಲಿ ಹಾಗೂ ಅದರ ಜೊತೆ ₹1 ಕಾಯಿನ್ ಅನ್ನು ಹಾಕಿ ಕಟ್ಟಿ ಅದನ್ನು ನಿಮ್ಮ ಮನೆಯ ದೇವರ ಲಕ್ಷ್ಮೀ ದೇವಿಯ ಬಳಿ ಇಟ್ಟು ಪೂಜಿಸಿ. ನಂತರ ಅದನ್ನು ನೀವು ಹಣವಿಡುವ ಜಾಗದಲ್ಲಿ ಇಡುವುದರಿಂದ ನಿಮ್ಮ ಹಣದ ಹರಿವು ಹೆಚ್ಚಾಗ್ತದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ಸಂಪತ್ತು ಸಮೃದ್ಧಿಯು ಕೂಡ ಹರಿದು ಬರುತ್ತದೆ. ಅತ್ಯಂತ ಸರಳವಾಗಿರುವಂತಹ ಈ ಉಪಾಯವನ್ನು ಮಾಡೋದ್ರಿಂದ ನೀವು ಹಣದ ಆಕರ್ಷಣೆಯನ್ನು ಮಾಡಬಹುದು. ಅಷ್ಟೇ ಅಲ್ಲ, ಹೊಸ ಕಾರ್ಯದ ನಿಮಿತ್ತ ನೀವು ಹೊರಗೆ ಹೊರಡುವ ಮುನ್ನ ನೀವು ಅಂದುಕೊಂಡ ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸಬೇಕು ಅಂದ್ಕೊಂಡಿದ್ರೆ ಬಾಯಿಯಲ್ಲಿ ಜೀರಿಗೆಯನ್ನು ಹಾಕಿಕೊಂಡು ತಿನ್ನುವುದರಿಂದ ಯಶಸ್ಸು ಸಾಧ್ಯವಾಗುತ್ತದೆ. ಅತ್ಯಂತ ಸುಲಭವಾಗಿ ನೀವು ಯಶಸ್ಸನ್ನ ಸಾಧಿಸಬಹುದು. ಹೌದು ಸ್ನೇಹಿತರೆ, ನಿಮಗೆ ಆರ್ಥಿಕ ಪರಿಸ್ಥಿತಿ ತುಂಬಾ ಕೆಟ್ಟಿದರೆ, ಹಣದ ಸಮಸ್ಯೆ ಕಾಡ್ತಾ ಇದ್ರೆ ಈಗ ಹೇಳಲಿರುವ ಈ ಒಂದು ಉಪಾಯವನ್ನು ನೀವು ಮಾಡಬಹುದು. ಒಂದು ಬುಧವಾರ ದಿನ ರಾತ್ರಿ ಮಲಗುವ ಮುನ್ನ ನಿಮ್ಮ ಇಷ್ಟ ಬೇಡಿಕೆಗಳನ್ನು ಹಾಗೂ ನಿಮ್ಮ ಇಷ್ಟಾರ್ಥಗಳನ್ನು ಒಂದು ಬಿಳಿ ಬಣ್ಣದ ಪೇಪರಲ್ಲಿ ಬರೆಯಬೇಕಾಗುತ್ತದೆ. ಅದರಲ್ಲಿ ಸ್ವಲ್ಪ ಜೀರಿಗೆಯನ್ನು ಹಾಕಿ ಆ ಪೇಪರನ್ನು ಮಡಚಿ ಅದನ್ನು ನಿಮ್ಮ ಮಲಗುವ ಕೋಣೆಯ ದಿಂಬಿನ ಕೆಳಗೆ ಇಟ್ಟು ಮಲಗಿ. ಇಷ್ಟೇ. ನಂತರ ಮರುದಿನ ಬೆಳಗ್ಗೆ ಸ್ನಾನ ಕಾರ್ಯಗಳನ್ನು ಮುಗಿಸಿ ನಿಮ್ಮ ಮನೆಯ ಹೊರಗೆ ಅಥವಾ ಟೆರೆಸ್ ಮೇಲಾದರೂ ಇದನ್ನು ತೆಗೆದುಕೊಂಡು 3 ಬಾರಿ ನಿವಾಳಿಸಿಕೊಳ್ಳಿ. ಅಂದರೆ ಯಾವ ವ್ಯಕ್ತಿ ಈ ಪರಿಹಾರವನ್ನು ಬರೆಯಿಸುತ್ತಾನೋ ಆ ವ್ಯಕ್ತಿ ನಂತರ ಇದನ್ನು ಕರ್ಪೂರವನ್ನು ಬಳಸಿಕೊಂಡು ಮಣ್ಣಿನ ಬಟ್ಟಲಿನಲ್ಲಿ ಸುಡಿ ನಿಮ್ಮ ಇಚ್ಛೆಯನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿ. ಹಾಗೂ ಈ ಒಂದು ಕೆಲಸ ಮಾಡುವಾಗ ಹಾಗೂ ಇದನ್ನು ನೀವು ಬುಧವಾರ ದಿನ ಅಥವಾ ಶುಕ್ರವಾರದ ದಿನ ಆರಂಭ ಮಾಡಬೇಕು. ಅಂದರೆ ಯಾವ ವಾರ ಆರಂಭ ಮಾಡುತ್ತೀರೋ ಅದೇ ವಾರ 5 ವಾರಗಳ ಕಾಲ ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಕಾಲ ಇದನ್ನು ಮಾಡಬೇಕಾಗುತ್ತದೆ. ಇದರಿಂದ ಕ್ರಮೇಣ ನಿಮ್ಮ ಹಣದ ಸಮಸ್ಯೆ ಕಡಿಮೆಯಾಗುತ್ತದೆ. 5 ವಾರಗಳಲ್ಲಿಯೇ ನಿಮ್ಮ ಇಚ್ಛೆ ಪೂರ್ಣಗೊಳ್ಳುತ್ತದೆ. ನೀವು 5 ವಾರಗಳಲ್ಲಿ ಉತ್ತಮವಾದಂತಹ ಉತ್ತಮವಾದಂತಹ ಫಲಿತಾಂಶವನ್ನ ಪಡೆಯಬಹುದು. ಅಷ್ಟೇ ಅಲ್ಲದೆ ನಂತರ ಈ ಒಂದು ಉಳಿದಿರುವ ಪುಡಿಯನ್ನು ಒಂದು ಗಿಡದ ಕೆಳಗೆ ಹಾಕಬೇಕು ಅಥವಾ ಸಿಂಕಿನಲ್ಲಿ ಕೂಡ ಅಥವಾ ಯಾವುದಾದರೂ ಹರಿಯುವ ನೀರಿನಲ್ಲಿ ಕೂಡ ಈ ಒಂದು ಬೂದಿಯನ್ನು ಹಾಕಬೇಕಾಗುತ್ತದೆ. ಈ ಒಂದು ವಿಧಾನಗಳನ್ನು ಸರಳವಾಗಿ ನೀವು ಮನೆಯಲ್ಲೇ ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿಟ್ಟ ನಕಾರಾತ್ಮಕತೆಯನ್ನು ಹೊರಹಾಕುವುದರ ಜೊತೆಗೆ ನಿಮ್ಮ ಮನೆಯು ಅಭಿವೃದ್ಧಿಯತ್ತ ಸಾಗುತ್ತದೆ, ಸಮೃದ್ಧಿಯತ್ತ ಸಾಗುತ್ತದೆ. ನಿಮ್ಮ ಇಷ್ಟಾರ್ಥ ಅತ್ಯಂತ ಶೀಘ್ರವಾಗಿ ನಡೆಯಬೇಕು ಅಂದರೆ ಈ ಚಿಕ್ಕ ಸರಳ ಉಪಾಯವನ್ನು ಒಮ್ಮೆ ಬಳಸಿ ನೋಡಿ. ಇದೇ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.